ಹಾಯ್ ಫ್ರೆಂಡ್ಸ್, ನೋಡಿ ಯಾರ್ಯಾರು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಓದ್ತಿದ್ದೀರಾ ಅವರಿಗೆ ತುಂಬ ಹೆಲ್ಪ್ ಆಗೋಂತಹ ಒಂದು ಟಾಪಿಕ್ನ ತಗೊಂಬಂದಿದ್ದೀನಿ. ನಾನು ಇಲ್ಲಿ ಹೇಳುವಂಥದ್ದು 3 ಟಾಪಿಕ್ ಇರ್ಬೋದು. ಈ 3 ಟಾಪಿಕಲ್ಲಿ ಕನಿಷ್ಠ ನಿಮಗೆ 2 ಮಾರ್ಕ್ಸ್ ಅಂತೂ ಕಂಪಲ್ಸರಿಯಾಗಿ ಬರ್ತದೆ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಈ ರೀತಿಯಾದಂತಹ 3 ಟಾಪಿಕ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಬರೆದು ಒಂದು ಕಡೆ ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ಡೇ ಈ ಕ್ವಶನ್ ಪೇಪರ್, ಈ ನಾನು ಟಾಪಿಕ್ ಏನು ಕೊಟ್ಟಿದ್ದೀನಿ ಅದರಲ್ಲಿ ಹಿಂದೆ ನಡೆದಂತಹ ಕ್ವಶನ್ ಪೇಪರಿಂದು ಕ್ವಶನ್ಸ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲು ಅಂತಾರಾಷ್ಟ್ರೀಯ ಗಡಿ ರೇಖೆಗಳು. ಇದರಲ್ಲಿ ರ್ಯಾಡ್ಕ್ಲಿಫ್ ರೇಖೆ, ಈ ರ್ಯಾಡ್ಕ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಂಡುಬರ್ತದೆ. ಅದೇ ರೀತಿಯಾಗಿ ಮ್ಯಾಕ್ಮೋಹನ್ ರೇಖೆ, ಇದು ಭಾರತ ಮತ್ತು ಚೀನಾ ನಡುವೆ ಕಂಡುಬರುತ್ತದೆ. ಅದೇ ರೀತಿಯಾಗಿ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ. ಅದೇ ರೀತಿಯಾಗಿ ಡ್ಯುರಾಂಡ್ ಗಡಿ ರೇಖೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವೆ ಕಂಡುಬರುತ್ತದೆ. ಈ ರೀತಿಯಾಗಿ ನೋಡ್ತಾ ಹೋಗ್ತಾ ಅಂತಂತಂದರೆ ನಿಮಗೆ ಇದರಲ್ಲಿ ಒಟ್ಟು 13 ಕ್ವಶನ್ಸ್ ಇದ್ದಾವೆ. ಈ 13 ಕ್ವಶನ್ಸು ಕೂಡ ಪ್ರತಿ ಒಂದು ಕ್ವಶನ್ ಪೇಪರಲ್ಲಿ ಅಂತಂದರೆ ಈ ಎಕ್ಸಾಮಲ್ಲಿ ಕೇಳಿದರೆ ಮತ್ತೊಂದನ್ನು ಇನ್ನೊಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ರೀತಿಯಾಗಿ ಕೇಳ್ತಾ ಹೋಗಿದ್ದಾರೆ. ಹಾಗಾಗಿ ದಯವಿಟ್ಟು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬಂತು ಅಂತಂದರೆ ಸಮಾಧಿ ಸ್ಥಳಗಳು. ಈ ಸಮಾಧಿ ಸ್ಥಳಗಳು ಕೂಡ ತುಂಬ ಇಂಪಾರ್ಟೆಂಟು. ನೋಡಿ, ಇಲ್ಲಿ 19 ಇದ್ದಾವೆ. ಈ 19 ನೀವು ಕರೆಕ್ಟಾಗಿ ನೋಟ್ ಮಾಡಿ ಇಟ್ಕತ್ತು ಅಂತಂದರೆ ಖಂಡಿತವಾಗ್ಲೂ 1 ಮಾರ್ಕ್ಸ್ ಬಂದೇ ಬರುತ್ತೆ. ನೋಡಿ, ಫಸ್ಟ್ ಒನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಮಾಧಿ ಸ್ಥಳವನ್ನು ನಾವು ವಿಜಯ್ ಘಾಟ್ ಅಂತ ಕರಿತೀವಿ. ಇಂದಿರಾ ಗಾಂಧಿ ಅವ್ರದ್ದು ಶಕ್ತಿ ಸ್ಥಳ ಅಂತ ಕರಿತೀವಿ. ಜವಾಹರ್ಲಾಲ್ ನೆಹರು ಅವ್ರದ್ದು ಶಾಂತಿವನ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ವೀರಭೂಮಿ, ಅಂಬೇಡ್ಕರ್ ಚೈತ್ಯ ಭೂಮಿ, ಚರಣ್ ಸಿಂಗ್ ಕಿಸಾನ್ ಘಾಟ್, ಮಹಾತ್ಮ ಗಾಂಧಿ ರಾಜ್ಘಾಟ್, ಜಗಜೀವನ ರಾಮ್ ಸಮತಾ ಸ್ಥಳ, ಜೈಲ್ ಸಿಂಗ್ ಏಕತಾ ಸ್ಥಳ, ಐಕ್ಯ ಗುಜ್ರಾಲ್ ಸ್ಮೃತಿ ಸ್ಥಳ, ಖ್ವಾಜಾ ಮೊಹಮ್ಮುದ್ದೀನ್ ಚಿಸ್ತಿ ಅಜ್ಮೀರ್, ಸಲೀಂ ಚಿಸ್ತಿ ಫತೇಪುರ್ ಸಿಕ್ರಿ, ತಾನ್ಸೇನ್ ಗ್ವಾಲಿಯರ್, ವಾಜಪೇಯಿ ಸದೈ ಅಟಲ್ ಸ್ಥಳ, ರಾಜೇಂದ್ರ ಪ್ರಸಾದ್ ಮಹಾಪ್ರಮಾಣ ಘಾಟ್, ಶಂಕರ್ ದಯಾಳ್ ಶರ್ಮಾ ಕರ್ಮಭೂಮಿ, ಅಭಯ್ ಘಾಟ್ ಮುರಾರ್ಜಿ ದೇಸಾಯ್, ಉದಯ್ ಘಾಟ್ KR ನಾರಾಯಣ್. ನೆಕ್ಸ್ಟ್ ಬಂತು ಅಂತಂತಂದರೆ ವಿಶ್ವದ ಪ್ರಮುಖ ನೈಸರ್ಗಿಕ ಗಡಿಗಳು. ಇವನ್ನೆಲ್ಲ ನೀವು ಕರೆಕ್ಟಾಗಿ ನೋಟ್ ಮಾಡಿ ಇಟ್ಕಂತಂತಂದರೆ ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಕೃಷಿ ಸಂಬಂಧಿಸಿದಂತಹ ಕ್ರಾಂತಿಗಳು. ನೋಡಿ, ಕೆಂಪು ಕ್ರಾಂತಿ ಮಾಂಸ ಮತ್ತು ಟೊಮ್ಯಾಟೊ, ನೀಲಿ ಕ್ರಾಂತಿ ಮೀನು ಮತ್ತು ಸಾಗರೋತ್ಪನ್ನ, ಶ್ವೇತ ಕ್ರಾಂತಿ ಹಾಲು ಉತ್ಪಾದನೆ, ಹಸಿರು ಕ್ರಾಂತಿ ಆಹಾರ ಧಾನ್ಯಗಳು, ರಜತ ಕ್ರಾಂತಿ ಮೊಟ್ಟೆ, ಬೆಳ್ಳಿ ನಾರು ಕ್ರಾಂತಿ ಹತ್ತಿ, ಪಿಂಕ್ ಕ್ರಾಂತಿ ಸೀಗಡಿ, ಹಳದಿ ಕ್ರಾಂತಿ ಎಣ್ಣೆ ಬೀಜ, ಕಂದು ಕ್ರಾಂತಿ ಚರ್ಮ, ಸುವರ್ಣ ಕ್ರಾಂತಿ ಹಣ್ಣು ತೋಟಗಾರಿಕೆ, ಕಪ್ಪು ಕ್ರಾಂತಿ ಪೆಟ್ರೋಲಿಯಂ, ರೌಂಡ್ ಕ್ರಾಂತಿ ಆಲೂಗೆಡ್ಡೆ, ಬೂದು ಕ್ರಾಂತಿ ರಸಗೊಬ್ಬರ, ಅದೇ ರೀತಿಯಾಗಿ ಸುವರ್ಣ ನಾರು ಕ್ರಾಂತಿ ಸೆಣಬು, ಕೇಸರಿ ಕ್ರಾಂತಿ ಸೌರ ವಿದ್ಯುತ್. ಈ ರೀತಿಯಾಗಿ ಅದೇ ರೀತಿಯಾಗಿ ಇಲ್ಲಿ ಯಾರ್ಯಾರು ಅದನ್ನು ಪಿತಾಮಹರು ಅಂತ ಕೊಟ್ಟಿದ್ದೀನಿ. ನೀವು ನಾನು ಬರ್ದಿರೋ ಅಷ್ಟನ್ನ ಕಲ್ತ್ಕೊಂಡ್ರು ಕೂಡ ನಿಮ್ಮ ಎಕ್ಸಾಮಲ್ಲಿ KSP ನಡೆಸೋಂತಹ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಖಂಡಿತವಾಗ್ಲೂ 1 ಮಾರ್ಕ್ಸ್ ಅಂತೂ 100% ಬರ್ತದೆ. ನೆಕ್ಸ್ಟು ಅಂತ ಅಂದರೆ ನಾಳೆಗೆ ನೀವು ಇದನ್ನು ಬರೆದಿಟ್ಕೊಂಡು ಇವತ್ತು ಅಭ್ಯಾಸ ಮಾಡಿದರೆ ನಾಳೆ ನಾನು ಯಾವ ಈ ಕೊಟ್ಟಿರೋಂಥ ಟಾಪಿಕಲ್ಲಿ ಹಿಂದೆ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಕ್ವಶನ್ನ ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಅದನ್ನು ನೋಟ್ ಮಾಡಿ ಇಟ್ಕೊಂತು ಅಂತಂದರೆ ನಿಮಗೊಂದು ಐಡಿಯಾ ಸಿಗ್ತದೆ. ಹಾಗಾಗಿ ಈ ರೀತಿಯಾಗಿ ಪ್ರಯತ್ನ ಮಾಡ್ತಾ ಹೋಗೋಣ. ನಾನೂ ಕೂಡ ಸ್ಪರ್ಧಾಕಾಂಕ್ಷಿನೇ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.